2 ಸ್ಟ್ರೇಂಜ್ ಬಾಡಿಗಳ ಬಗ್ಗೆ ನಾನು ಕೇಸ್ ಕ್ಲೋಸ್ ಮಾಡಿಸ್ತೀನಿ. ಆ ಅಫೀಫಾ ನಿನ್ ಮಗಳೇನಮ್ಮ? ಯಾವಾಗ ನೋಡಿದ್ರು ಅಫೀಫಾ ಅಫೀಫಾ ಅಂತ ಜಪ ಮಾಡ್ತಿರ್ತಿಯಲ್ಲ, ನಿನಗೆ ಬೇರೆ ಯಾವ್ದು ಕೇಸ್ ಇಲ್ವಾ? ಮೊದಲು ಆ 2 ಬಾಡೀಸ್ ಕೇಸ್ ಬಗ್ಗೆ ಫೋಕಸ್ ಮಾಡು. ಇದು ತುಂಬಾ ಹೈ ಪ್ರೊಫೈಲ್ ಕೇಸು, ಮೇಲಿಂದ ತುಂಬಾ ಪ್ರೆಷರ್ ಇದೆ. ಆ ಅಫೀಫಾ ಗಿಫೀಫಾ ಆಮೇಲೆ ನೋಡ್ಕೊಳ್ಳುವಂತೆ ಅವಳು ಯಾವನಿಂದ ಹೋಗಿದಾಳೆ ಏನೋ. ಸರ್, ಅದು ಹಾಗಲ್ಲ ಸರ್. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾನು ಹೇಳ್ದಷ್ಟು ಮಾಡು. ನಾಳೆ ಸಂಜೆ ಒಳಗಡೆ ಕೇಸ್ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಟೇಬಲ್ ಮೇಲೆ ಇರ್ಬೇಕು. ಮೇಡಮ್, ಜಾಗ ಏನಾದ್ರೂ ಅಗಿತೀವಿ ಅಂತ ಹೋದ್ರೆ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಗೊತ್ತೇನ್ರಿ ನಿಮ್ಗೆ? ಅದನ್ನ ಜನ ಬಿಡ್ತಾರ? ಜನ ಬಿಟ್ರು ಮೀಡಿಯಾ ಸುಮ್ಮನೆ ಬಿಡುತ್ತಾ? ಏನೇನೆಲ್ಲ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ಬೇಕಂತ ಪರಿಜ್ಞಾನ ಇದೆಯೇನ್ರಿ ನಿಮ್ಗೆ? ಸರ್, ನಾನು ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೀನಿ ಸರ್. ಯು ಪ್ಲೀಸ್ ಡೋಂಟ್ ವರಿ. ನೋಡಿ ಸರ್, ಇದರಿಂದ ಏನೇ ಕಾನ್ಸಿಕ್ವೆನ್ಸಸ್ ಬಂದ್ರೂ ಕೂಡ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಸರ್. ಅಂಡ್ ಆಲ್ಸೋ ಆ ಜಾಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಸರ್ ಪ್ಲೀಸ್, ಈ ಅಫೀಫಾ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಮ್ಗೆ ಉಳ್ಕೊಂಡಿರೋ ಕೊನೆಯ ಒಂದು ಆಪ್ಷನ್ ಅಂದ್ರೆ ಇದೆ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ನೀವು. ಈ ಕೇಸ್ ಸಾಲ್ವ್ ಆಗುತ್ತೋ ಬಿಡುತ್ತೋ, ಈ ಸಲ ಮಾತ್ರ ನನ್ನ ಹೆಸರು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಶೋರ್ ಸರ್, ಶೋರ್.